ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಮೂಡ ಸಂಕಷ್ಟ. ಲೋಕಾಯುಕ್ತ ವರದಿಯನ್ನ ತಿರಸ್ಕರಿಸಲಿಕ್ಕೆ ಇಡಿ ಅರ್ಜಿಯನ್ನ ಹಾಕ್ತಾ ಇದೆ. ಲೋಕಾಯುಕ್ತ ವರದಿಯಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿತ್ತು. ಸಿದ್ದರಾಮಯ್ಯನವರಿಗೆ ಫುಲ್ ರಿಲೀಫ್ ಸಿಕ್ಕಿತ್ತು. ಆ ಲೋಕಾಯುಕ್ತ ವರದಿಯನ್ನ ತಿರಸ್ಕಾರ ಮಾಡಿ ಅಂತ ಇಡಿ ಅರ್ಜಿಯನ್ನ ಹಾಕ್ತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸ್ತಾ ಇದೆ. ಒಟ್ಟು 8 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಇಡಿ, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್, ಜಾರಿ ನಿರ್ದೇಶನಾಲಯ. ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಿಎಂ ಹಾಗೂ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷಿ ಇದೆ ನಮ್ಮ ಹತ್ರ, ನಮ್ಮ ತನಿಖೆಯಲ್ಲಿ ಅವರ ತಪ್ಪುಗಳು ಸಾಬೀತಾಗಿದೆ ಅಂತ ಅರ್ಜಿಯನ್ನ ಹಾಕಿರೋದು. ಹೇಗಿದ್ರೂ ತಪ್ಪು ಮಾಡಿಲ್ಲ ಅಂತ ಹೇಳಿರುವಂಥದ್ದು ಸರಿಯಲ್ಲ. ಲೋಕಾಯುಕ್ತ ವರದಿಯನ್ನ ತಿರಸ್ಕರಿಸಲಿಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ಇಡಿ ಎಂಟ್ರಿ ಆಗಿದೆ. ಅವರು ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಆದರೆ ನೋಟಿಸ್ ಅನ್ನ ಕೊಟ್ಟಿದ್ರಲ್ಲ ಸಿದ್ದರಾಮಯ್ಯನವರ ಪತ್ನಿಯಾಗಿರುವಂಥ ಪಾರ್ವತಿ ಅವರಿಗೆ, ಬೈರತಿ ಸುರೇಶ್ ಅವರಿಗೆ. ನೆಕ್ಸ್ಟ್ ಇವರಿಬ್ಬರ ವಿಚಾರಣೆಯಾಗಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ನೋಟಿಸ್ ಅನ್ನ ಕೊಡಬೇಕಾಗಿತ್ತು. ಆದರೆ ಹೈಕೋರ್ಟ್ ಅದಕ್ಕೂ ಕೂಡ ತಡೆಯನ್ನ ಒಡ್ಡಿತ್ತು. ಆ FIR ಅನ್ನೇ ಸ್ಕ್ವಾಶ್ ಮಾಡಾಕಿತ್ತು. ಸೊ ಹೀಗಾಗಿ ಈಗ ಇಡಿ ನಮ್ಮ ಹತ್ರ ದಾಖಲೆ ಇದೆ ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು. ಇಂಥ ಸಂದರ್ಭದಲ್ಲಿ ಲೋಕಾಯುಕ್ತದವರು ಈ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಅವ್ರು ಸರಿಯಾಗಿ ತನಿಖೆನೆ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ 8 ಪುಟಗಳ ಒಂದು ಅರ್ಜಿಯನ್ನ ಸಲ್ಲಿಸಿರುವಂಥದ್ದು ಇಡಿಯಿಂದ. ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಮೂಡ ಸಂಕಷ್ಟ ಮತ್ತೆ ಎದುರಾಗುತ್ತಾ ಕಾದ್ ನೋಡಬೇಕು. ಇವರು ಅರ್ಜಿಯನ್ನ ಹಾಕಿದ್ರು ಅಂತ ತಕ್ಷಣ ಅದನ್ನು ಒಪ್ಕೊಳ್ಬೇಕು ಅಂತೇನಿಲ್ಲ. ಆದರೆ ಅಕಸ್ಮಾತ್ ಒಪ್ಕೊಂಡ್ಬಿಟ್ರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ಇವರು ಲೋಕಾಯುಕ್ತ ತನಿಖೆ ಮಾಡುವಂಥ ಸಂದರ್ಭದಲ್ಲೇ ರೆಫರೆನ್ಸ್ ರೀತಿಯಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ರು. ಈ ರೀತಿಯಾಗೆಲ್ಲ ಇದೆ, ನೋಟ್ಸ್ಗಳನ್ನು ಕೊಟ್ಟಿದ್ರು. ಅವರು ತನಿಖೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನೋಟ್ಸ್ಗಳನ್ನು ಕೂಡ ರಿಲೀಸ್ ಮಾಡಲಾಗಿತ್ತು. ಲೋಕಾಯುಕ್ತದವರು ಈ ಆ್ಯಂಗಲ್ನಲ್ಲೆಲ್ಲ ತನಿಖೆ ಮಾಡಿದಾರಾ, ನಮಗೆ ಈ ರೀತಿಯಾಗೆಲ್ಲ ದಾಖಲೆಗಳು ಸಿಕ್ಕಿದ್ದಾವೆ, ಅವರು ತಪ್ಪು ಮಾಡಿದ್ದಾರೆ, ಪ್ರಭಾವವನ್ನು ಬಳಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ದಾಖಲೆಗಳು ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಈ ಹಿಂದೆ ಪ್ರೆಸ್ ರಿಲೀಸನ್ನು ಕೂಡ ಮಾಡಲಾಗಿತ್ತು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅದಾದರೂ ಕೂಡ ಲೋಕಾಯುಕ್ತದವರು ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು. ಯಾವುದೇ ರೀತಿಯಾದಂಥ ಸಾಕ್ಷಿ ಇಲ್ಲ ಅಂತ. ಈಗ ಇಡಿ ಅವರು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. 8 ಪುಟಗಳ ಅರ್ಜಿಯನ್ನು ಹಾಕಿರುವಂಥದ್ದು ಇದು ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾದಂಥ ಒಂದು ಸಂಕಷ್ಟವನ್ನ ತಂದೊಡ್ಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಒಂದು ಬಿಗ್ ರಿಲೀಫ್ ಅಂತೂ ಸಿಕ್ಕಿತ್ತು ಹೈಕೋರ್ಟ್ನಿಂದ. ಯಾಕೆಂದ್ರೆ CBI ತನಿಖೆನೂ ಕೂಡ ಕ್ಯಾನ್ಸಲ್ ಮಾಡಿತ್ತು ಹೈಕೋರ್ಟ್. ಸೊ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅರ್ಜಿಯನ್ನ ಎಷ್ಟರ ಮಟ್ಟಿಗೆ ಪುರಸ್ಕರಿಸಲಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಅಕಸ್ಮಾತ್ ಈ ಅರ್ಜಿಯನ್ನ ಪುರಸ್ಕರಿಸಿ ಇವರು ಏನು ನೋಟ್ಸ್ಗಳನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ, ಈ ರೀತಿಯಾಗೆಲ್ಲ ಪ್ರಭಾವವನ್ನು ಬಳಸಿದ್ದಾರೆ, ಅಕ್ರಮ ಆಗಿದೆ, ಈ ಸೈಟ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ರ ಬಗ್ಗೆ ಏನಾದರೂ ದಾಖಲೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, 8 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಸಿರುವಂಥದ್ದು ಇಡಿ, ನಮ್ಮ ಹತ್ರ ದಾಖಲೆ ಇದೆ. ಲೋಕಾಯುಕ್ತದವರು ಅದು ಯಾವ ರೀತಿಯಾಗಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು ಇದು ಸಿದ್ದರಾಮಯ್ಯನವರಿಗೆ ಎಷ್ಟು ಮಟ್ಟಿಗೆ ಸಂಕಷ್ಟವನ್ನ ತಂದೊಡ್ಡುವಂತ ಸಾಧ್ಯತೆ ಇದೆ ಅಕಸ್ಮಾತ್ ಅರ್ಜಿ ಪುರಸ್ಕಾರ ಆದಂತ ಸಂದರ್ಭದಲ್ಲಿ? ಪೃಥ್ವಿ, ಏನು ಲೋಕಾಯುಕ್ತ ಬಿ ರಿಪೋರ್ಟ್ ನಂತರ ಸಿಎಂ ಸಿದ್ದರಾಮಯ್ಯನವರು ನಿರಾಳವಾಗಿದ್ರು. ಆದ್ರೆ ಯಾವಾಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಾನೇ ವಾದ ಮಾಡ್ತೇನೆ ಅನ್ನುವ ನಿರ್ಧಾರ ಮಾಡಿದ್ರು, ಅಂದಿನಿಂದ ಮತ್ತೆ ಸ್ವಲ್ಪ ಸಂಕಷ್ಟ ಕಾಡ್ತಾ ಇರುವಂತ ಸದ್ಯ ಈಗ ಏನು ಇಡಿ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಂದು ತಕರಾರು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಸುಮಾರು 8 ಪುಟಗಳ ತಕರಾರು ಅರ್ಜಿಯಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವರ ಕುಟುಂಬ ಏನಿದೆ ಇದು ಮೂಡಾದಲ್ಲಿ ನಡೆದಿರುವಂತ ಹಗರಣದಲ್ಲಿ 14 ಸೈಟ್ಗಳನ್ನ ಪಡೆದಿರೋದಿದೆ. ಇದಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷಿಗಳು ನಮ್ಮ ಬಳಿ ಇದೆ. ಅವರ ತಪ್ಪುಗಳು ಕೂಡ ಸಾಬೀತಾಗಿದೆ. ಆದ್ರೆ ಲೋಕಾಯುಕ್ತ ಏನು ಬಿ ರಿಪೋರ್ಟ್ ಆಗಿದೆ ಅದು ತಪ್ಪು ಅನ್ನುವ ನಿಟ್ಟಿನಲ್ಲಿ ಅವರು ನಮ್ಮ ಬಳಿ ಇರುವ ಸಾಕ್ಷ್ಯಾಧಾರಗಳನ್ನ ನೀವು ಪರಿಗಣಿಸಿ ಅನ್ನುವ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕಿರುವಂತದ್ದು. ಸದ್ಯಕ್ಕೆ ಈಗ ಲೋಕಾಯುಕ್ತ ವರದಿಯನ್ನ ತಿರಸ್ಕರಿಸಿ ಅಂತ ಇಡಿ ತಕರಾರು ಅರ್ಜಿಯನ್ನ ಹಾಕಿದೆ. ಒಂದು ವೇಳೆ ಆ ಅರ್ಜಿಯನ್ನ ಪುರಸ್ಕಾರ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ 4 ಜನ ಆರೋಪಿಗಳೇನಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರು ಇರ್ಬೋದು, ಪಾರ್ವತಿ ಅವರು ಇರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜು ಸೇರಿದಂತೆ ಎಲ್ಲರಿಗೂ ಸಂಕಷ್ಟ ಕಟ್ಟಿಟ್ಟ ಬುಟ್ಟಿ ಅಂತ ಹೇಳ್ಬೋದು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.